ನಿಮ್ಮ ಹತ್ರ ಇರುವಂಥ ಕಪ್ಪಾದ ಬೆಳ್ಳಿಯ ಗೆಜ್ಜೆಗಳು ಬೆಳ್ಳಗೆ ಪಳಪಳ ಅಂತ ಹೊಳಿಬೇಕಾ? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೆಳ್ಳಿಯ ಕಪ್ಪಾದ ಗೆಜ್ಜೆಗಳನ್ನು ಯಾವ ರೀತಿಯಾಗಿ ಬೆಳ್ಳಗೆ ಫಳಫಳ ಅಂತ ಹೊಳೆಯುವ ಹಾಗೆ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಕಾಲ್ಗೆಜ್ಜೆಯನ್ನು ಸಾಮಾನ್ಯವಾಗಿ ಕಾಲಿಗೆ ಹಾಕೋದ್ರಿಂದ ಗಲೀಜಾಗೋದು ಸರ್ವೇ ಸಾಮಾನ್ಯ ಅಲ್ವಾ. ಹಾಗಂತೇಳಿ ಇದನ್ನು ಅಂಗಡಿಗಳಲ್ಲಿ ನಾವು ಪಾಲಿಷ್ ಮಾಡಲಿಕ್ಕೆ ಕೊಟ್ಟರೆ ಹಣ ಕೂಡ ಖರ್ಚಾಗುತ್ತೆ ಅಲ್ವಾ. ಹಾಗಾಗಿ ಇದನ್ನು ನಾವು ಮನೆಯಲ್ಲೇ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನನ್ನ ಕಾಲ್ಗೆಜ್ಜೆ ಕೂಡ ಸ್ವಲ್ಪ ಕಪ್ಪಾಗಿದೆ. ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ದೂರದಿಂದ ಇದು ಗೊತ್ತಾಗೋದಿಲ್ಲ, ಹತ್ತಿರದಿಂದ ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಗಲೀಜಾಗಿದೆ ಅಂಥೇಳಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಇದನ್ನು ಯಾವ ರೀತಿಯಾಗಿ ಇವಾಗ ಕ್ಲೀನ್ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಾಲುಗೆಜ್ಜೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಕಾಲುಗೆಜ್ಜೆ ಮುಳುಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಡಿಟರ್ಜೆಂಟ್ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಒಂದು ಲಿಕ್ವಿಡನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ತಲೆಗೆ ಹಾಕುವಂಥ ಶಾಂಪು ಕೂಡ ಯೂಸ್ ಮಾಡ್ಕೊಳ್ಬೋದು ಇದರ ಬದಲಾಗಿ. ನಂತರ ಕೊನೆಯದಾಗಿ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಕಾಲ್ಗೆಜ್ಜೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ಈ ಹೋಳನ್ನು ಕೂಡ ಇದಕ್ಕೇ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಒಂದು 5 ನಿಮಿಷ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸಬೇಕಾಗುತ್ತೆ. ಇದು ಚೆನ್ನಾಗಿ ಕುದೀತಾ ಕಾಲ್ಗೆಜ್ಜೆಯಲ್ಲಿರುವಂಥ ಕೊಳೆಯೆಲ್ಲ ನಿಧಾನವಾಗಿ ಬಿಡ್ತಾ ಬರುತ್ತೆ. ನೀವು ಬೇರೆ ಯಾವುದೇ ಒಂದು ಬೆಳ್ಳಿಯ ಸಾಮಗ್ರಿಗಳನ್ನು ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಬೆಳ್ಳಿಯ ಕಾಲುಂಗುರ ಇರ್ಬೋದು, ಬೆಳ್ಳಿಯ ಸರಗಳು ಇರ್ಬೋದು, ಅಥವಾ ದೇವರ ಸಾಮಗ್ರಿಗಳು ಯಾವುದೇ ರೀತಿಯ ಒಂದು ಬೆಳ್ಳಿಯ ಪಾತ್ರೆಗಳು ಇರ್ಬೋದು, ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಸ್ವಲ್ಪವಾಗಿ ಇವಾಗ ಕ್ಲೀನ್ ಆಗ್ತಾ ಇದೆ. ನಾವು ಬೆಳ್ಳಿಯ ಸಾಮಗ್ರಿಗಳನ್ನು ಮನೆಯಲ್ಲೇ ತುಂಬಾ ಈಸಿಯಾಗಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದ ಜಾಸ್ತಿ ಏನು ಕೆಲಸ ಕೂಡ ಇಲ್ಲ ಇದಕ್ಕೆ. ಒಂದು 5 ನಿಮಿಷದಲ್ಲಿ ಬೆಳ್ಳಿಯ ಸಾಮಗ್ರಿಗಳನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇವಾಗ ಒಂದು 5 ನಿಮಿಷ ಆಗಿದೆ. ಈ ಟೈಮ್ನಲ್ಲಿ ನಾನು ಗ್ಯಾಸ್ ಸ್ಟವನ್ನು ಕೂಡ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಗೆಜ್ಜೆಗಳನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ತುಂಬಾ ಈಸಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ನೀವು ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ಒಂದು ಬೆಳ್ಳಿಯ ಸಾಮಗ್ರಿಗಳು ಇರ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ನಿಮಗೆ ಇದರಲ್ಲಿ ಇನ್ನೂ ಸ್ವಲ್ಪ ಗಲೀಜು ಇದೆ ಅಂತ ಅನಿಸಿದರೆ ಒಂದು ಟೂತ್ ಬ್ರಷ್ ಸಹಾಯದಿಂದ ಅಥವಾ ಯಾವುದಾದ್ರೂ ಬಟ್ಟೆ ಒಗೆಯುವಂಥ ಬ್ರಷ್ ಇರ್ಬೋದು, ಅದರಲ್ಲಿ ಕೂಡ ಇದನ್ನು ನೀವು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದು ಕೊಳೆ ಎಲ್ಲ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಇವಾಗ ನೋಡ್ಬೋದು, ಜಸ್ಟ್ ನಾನಿಲ್ಲಿ ಒಂದ್ಸರಿ ಕ್ಲೀನ್ ಮಾಡಿದ್ದೀನಿ. ಎಷ್ಟು ಗಲೀಜೆಲ್ಲ ಬಿಟ್ಕೊಂಡಿದೆ ಅಲ್ವಾ. ಸ್ವಲ್ಪ ಗಲೀಜೆಲ್ಲ ಇದ್ದರೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಈ ಟ್ರಿಕ್ಸ್ನ ನೀವು ಕೂಡ ಒಂದ್ಸರಿ ಯೂಸ್ ಮಾಡಿ ನೋಡಿ. ಹಾಗೆ ಒಂದು 2 ರಿಂದ 3 ಸಾರಿ ಈ ರೀತಿಯಾಗಿ ಗೆಜ್ಜೆಯನ್ನು ಚೆನ್ನಾಗಿರುವಂಥ ನೀರಿನಲ್ಲಿ ಒಂದ್ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು ಒಣ ಬಟ್ಟೆಯಿಂದ ಈ ರೀತಿಯಾಗಿ ಒರೆಸ್ಕೊಂಡ್ರೆ ನಮ್ಮ ಕಾಲ್ಗೆಜ್ಜೆ ರೆಡಿಯಾಗಿದೆ. ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಗೆಜ್ಜೆ ಮಾತ್ರ. ಹೊಸ ಗೆಜ್ಜೆ ರೀತಿಯೇ ಆಗಿದೆ. ನೋಡ್ಬೋದು ನೀವಿಲ್ಲಿ. ನೀವು ಕೂಡ ಇದೇ ರೀತಿಯಾಗಿ ಬೆಳ್ಳಿಯ ಕಾಲ್ಗೆಜ್ಜೆಗಳನ್ನು ಮನೆಯಲ್ಲೇ ಕ್ಲೀನ್ ಮಾಡಿ ನೋಡಿ. ಹಾಗೆಯೇ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳು ಇದೆ. ಫ್ರೀ ಇದ್ದವಾಗ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.